ಚೆನ್ನೈ ಸೂಪರ್ ಕಿಂಗ್ ಒಂದು ಕಾಲದಲ್ಲಿ ಈ ಟೀಮ್ ಹೇಗಿತ್ತು ಅಂತ ನಿಮ್ಗಂತೂ ಗೊತ್ತೇ ಇದೆ ಗುರು. ಈ ಕಡೆ ಮ್ಯಾಚ್ ಫಿಕ್ಸಿಂಗ್ ಕೂಡ ಮಾಡ್ಕೊಂಡು 2 ವರ್ಷ ಬ್ಯಾನ್ ಕೂಡ ಆಗಿದ್ರು. ಸೊ ಅದು ಹಳೆ ವಿಷಯ ಅಂತ ನಾವು ಬಿಟ್ಟಾಕಕ್ ಆಗಲ್ಲ. ನಮಗೆ ಅವ್ರು ಟ್ರೋಲ್ ಮಾಡ್ತಾನೆ ಇರ್ತಾರೆ, ನಾವು ಅವ್ರಿಗೆ ಉರ್ಸ್ತಾನೆ ಇರ್ತೀವಿ RCB ಫ್ಯಾನ್ಸ್. ಸೊ ಹಾಗಾಗಿ ನಿನ್ನೆ ಮ್ಯಾಚ್ ಅದು ಕೂಡ ಲಕ್ನೋ ಅಗೇನ್ಸ್ಟ್ ಈಸಿಯಾಗಿ ಸೋಲ್ನ ಒಪ್ಕೊಳ್ತು ಚೆನ್ನೈ ಟೀಮು. ಸೊ ಇವತ್ತು ವಿಡಿಯೋನ ಒಂದೇ ಒಂದು ಟೇಕ್ ಅಲ್ಲಿ ಮುಗಿಸೋಣ ಅಂತ ಮಾಡಿದ್ದೀನಿ. ಅದಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಹಾಕ್ಬಿಟ್ಟು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ಏನ್ ಗುರು ಮಿಚೆಲ್ ಮಾರ್ಷ್ ಅವರ ಆಟ ಸೈಕ್ 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 ಪೈಸಾ ವಸೂಲ್ ಅಂತಾನೆ ಹೇಳ್ಬೋದು. ಬಾಲ್ ಟು ಬಾಲ್ 6-4 ನಾನೊಂಥರ ಹೈಲೈಟ್ಸ್ ನೋಡೋ ತರ ಆಗ್ಬಿಡ್ತು ನಿನ್ನೆ ಮ್ಯಾಚ್ ಮಾತ್ರ. ಅದರಲ್ಲೂ 5ನೇ ಓವರ್ ಏನಿದೆ ಗುರು, ಬಾಲ್ ಟು ಬಾಲ್ 6 ಹೋಗಿದ್ದು, 4 ಬಾಲ್ 4 6 ಹೋಗಿದ್ದು, 5ನೇ ಬಾಲ್ ಕೂಡ ಹೋಗೋದು, ಅದು ಕೂಡ 4 ಹೋಗೋದು. ಸೊ ಮಿಸ್ ಆಗಿ ಅಲ್ಲೇನೆ ಹೋಗ್ಬಿಡ್ತು. ಅದು ಮತ್ತೆ ಇನ್ನೊಂದು 5ನೇ ಬಾಲ್ ಆದ್ಮೇಲೆ 6ನೇ ಬಾಲು ಅದು ಕೂಡ ಒಂದಕ್ಕೆ 4 ಕೂಡ ಹೋಗಿದ್ದು. ಸೊ ಒಂದೇ ಓವರ್ ಅಲ್ಲಿ ಅಷ್ಟು ಸ್ಕೋರ್ ಬಂತು, 4 6 ಒಂದು 4 ಗುರು ಬಂದಿದ್ದು. ಸೊ ಈ ಕಡೆ ಲಕ್ನೋ ಬ್ಯಾಟಿಂಗ್ ನ ಆಮೇಲೆ ನಾನು ಹೇಳ್ತೀನಿ. ಮತ್ತೆ ಅದಕ್ಕೂ ಮುಂಚೆ ಟಾಸ್ ನ ಸೋತ್ಬಿಟ್ಟು ಬ್ಯಾಟಿಂಗ್ ಮಾಡಿದ ಚೆನ್ನೈ ಟೀಮ್ ಏನಿತ್ತು ಗುರು, ಅಷ್ಟೊಂದು ಓಪನಿಂಗ್ ಸಖತ್ತಾಗಿ ಬರ್ಲಿಲ್ಲ ಆ ಟೀಮ್ ಅಲ್ಲಿ. ಸಂಜು ಸ್ಯಾಮ್ಸನ್ ಕೂಡ ಫ್ಲಾಪ್ ನೆನೆ. ಸೊ ಪ್ರತಿಯೊಬ್ಬ ಕಡೆ ಫ್ಲಾಪ್ ಅಂತ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರೋ ಸ್ಕೋರ್ ಕಾರ್ಡ್ ನ ಚೆನ್ನೈ ಟೀಮ್ ನ ಸ್ಕೋರ್ ಕಾರ್ಡ್ ಗುರು ಇದು. ಋತುರಾಜ್ ಗಾಯಕ್ವಾಡ್ 13, ಸಂಜು ಸ್ಯಾಮ್ಸನ್ 20, ಪಟೇಲ್ ಅವರು 6. ನಿನ್ನೆ ಚೆನ್ನೈ ಕಡೆ ಆಡ್ಕೊಟ್ಟಿದ್ ಯಾರು ಅಂತ ಹೇಳಿದ್ರೆ ಕಾರ್ತಿಕ್ ಶರ್ಮಾ ಗುರು, 71 ರನ್ ಇವ್ರದ್ದು ಕಾಂಟ್ರಿಬ್ಯೂಷನ್ ಚೆನ್ನೈ ಟೀಮ್ಗೆ. ಸೊ ನನಗೆ ಆಡಿಲ್ಲ ಅಂತ ಹೇಳಿದ್ರೆ ಅಷ್ಟು ಸ್ಕೋರ್ ಬರ್ತಾ ಇರಲಿಲ್ಲ, 188 ಏನ್ ಕೂಡ ಬರ್ತಾ ಇರಲಿಲ್ಲ ಚೆನ್ನೈ ಕಡೆ. ಇನ್ನ ಡಿವಾಲ್ಡ್ ಬ್ರೇವಿಸ್ ಅವರು 25 ರನ್ಗಳನ್ನ ಕಾಂಟ್ರಿಬ್ಯೂಷನ್ ಕೂಡ ಕೊಟ್ಟರು ನನ್ನ ಚೆನ್ನೈ ಟೀಮ್ಗೆ. ಇನ್ನ ಶಿವಮ್ ದುಬೆ ಅವರು ಒಡಿಬಡಿ ಆಟ ಆಡ್ತಾ ಇದ್ರು. ಸೊ ಇವರ ಕಾಂಟ್ರಿಬ್ಯೂಷನ್ ಕೂಡ 32 ರನ್ ಕೂಡ ಆಗಿತ್ತು. ಫೈನಲ್ ಆಗಿ CSK ಟೀಮ್ ಅವರು 187 ರನ್ಗಳಿಗೆ 5 ವಿಕೆಟ್ ಕೂಡ ಕಳ್ಕೊಳ್ತು. ಅದರ ಜೊತೆಗೆ 188 ರನ್ಗಳನ್ನ ಟಾರ್ಗೆಟ್ ಆಗಿ ಕೂಡ ನೀಡ್ತು ಯಾರಿಗೆ LST ಟೀಮ್ ಅವ್ರಿಗೆ. ಸೊ ಈ ಕಡೆ ಬಂದ್ರು ಗುರು ಚೇಸಿಂಗ್ ಗೆ. ಸ್ಟಾರ್ಟಿಂಗ್ ಇಂದಾನೆ ಇಂಗ್ಲಿಷ್ ಮತ್ತೆ ಮಿಚೆಲ್ ಮಾರ್ಷ್ ಹೊಡೆದ್ಬಿಟ್ರು ಮಾತ್ರ. ಇಂಗ್ಲಿಷ್ ಸ್ವಲ್ಪ ಮೆಲ್ಲಕ್ಕೆ ಆಡ್ತಿದ್ರು ಕೂಡ, ಬಟ್ ಮಾರ್ಷ್ ಏನಿದ್ದಾರೆ ಆ ಮನುಷ್ಯ ನಿಲ್ನೇ ಇಲ್ಲ. ಬಾಲ್ ಟು ಬಾಲ್ ಗುರು, ನಮಗೆ ಮ್ಯಾಚ್ ನೋಡ್ತಾ ಇದೀವಿ ಈ ಕಡೆ ಹೈಲೈಟ್ಸ್ ಅಥವಾ ಲೈವ್ ಮ್ಯಾಚ್ ಅನಿಸ್ಬಿಡ್ತು ಆ ರೀತಿ ಆಡಿದ್ದವರು. ಬಾಲ್ ಟು ಬಾಲ್ 6 ನಮಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, 5ನೇ ಓವರ್ ಬಾಲ್ ಟು ಬಾಲ್ 6 ಹೋಯ್ತು ಅಂದ್ಬಿಟ್ಟು. 4 ಬಾಲ್ಗೆ 4 6 ಗುರು, ಅದು ಕೂಡ ಜಾನ್ಸನ್ ಅವರ ಬಾಲಿಗೆ ಸಕ್ಕದ ಹೊಡೆದ್ರು ಮಾತ್ರ. ಅದನ್ನ ನೀವು ನೋಡ್ತಾ ಇದ್ರೆ LSG ಟೀಮ್ ನ ಸ್ಕೋರ್ ಕಾರ್ಡ್ ನ ವಿಷಯಕ್ಕೆ ಬಂದ್ರೆ ಮಿಚೆಲ್ ಮಾರ್ಷ್ ಅವರು ಗುರು 90 ರನ್ಗಳನ್ನ ಹೊಡೆದಿದ್ರು. 10 ರನ್ ಮಾತ್ರ ಬಾಕಿ ಇತ್ತು ಸೆಂಚುರಿಗೋಸ್ಕರ. ಬಟ್ ಪೂರನ್ ಅವರು ಬಂದ್ರು, ಯಾರು ಇಂಗ್ಲಿಷ್ ಅವರು ಔಟ್ ಆದ್ಮೇಲೆ. ಅವ್ರು ಹೊಡೆದಂತಹ ಬಾಲ್ ಬೌಲರ್ ನ ಕೈಗೆ ತಾಗ್ಬಿಟ್ಟು ವಿಕೆಟ್ ಗೆ ಬಿದ್ಬಿಡ್ತು. ಸೊ ರನ್ ಔಟ್ ಕೂಡ ಆದ್ರು. ಇವ್ರೇನ್ ಮಾಡಿದ್ರು ಅಂದ್ರೆ ಈ ಕಡೆ ಮಿಚೆಲ್ ಮಾರ್ಷ್ ಅವರು ಸ್ವಲ್ಪ ಮುಂದಕ್ಕಿದ್ರು ಸ್ವಲ್ಪ ಸ್ಕ್ರೀಸ್ ಇಂದ. ಸೊ ಅದು ಗೆಸ್ಸೇ ಇಲ್ಲ, ಅವ್ರು ಬರುತ್ತೆ ಬಾಲು ಟಚ್ ಮಾಡ್ತಾರೆ ವಿಕೆಟ್ ಹೋಗುತ್ತೆ ರನ್ ಔಟ್ ಅಂದ್ಬಿಟ್ಟು. ಬಟ್ ಆದ್ರೂ ಕೂಡ ಒಂಥರ ಈಸಿ ಔಟ್ ಆಗ್ಬಿಟ್ರು ಮಾತ್ರ. ಬಟ್ ಅವ್ರು ಇದಿದ್ರೆ ಮಾತ್ರ ನಿನ್ನೆ 16 ಓವರ್ಗೆ ಮ್ಯಾಚ್ ಮುಗೀತು. ಬಟ್ ಇನ್ನೂ ಕೂಡ 2 ಓವರ್ ಉಳ್ಸೆ ಹೊಡೆದ್ಬಿಡೋರು, ಅಂದ್ರೆ 14 ಓವರ್ ಮೋಸ್ಟ್ಲಿ ಮ್ಯಾಚ್ ಮುಗಿಸೋರು ಮಿಚೆಲ್ ಮಾರ್ಷ್ ಅವರು. ಆ ರೀತಿ ಆಡ್ತಾ ಇದ್ರು ಮಾತ್ರ. ನೆಕ್ಸ್ಟ್ ಅವ್ರು ಔಟ್ ಆದ್ಮೇಲೆ ನಿಕೋಲಸ್ ಪುರನ್ ಕೂಡ 32 ರನ್ ಹೊಡೆದ್ಬಿಟ್ರು. ಬಟ್ ಫೈನಲ್ ಆಗಿ 16.2 ಬಾಲಿಗೆನಪ್ಪ LST ಟೀಮ್ ಅದು ಕೂಡ CSK ಅಗೇನ್ಸ್ಟ್ ವಿನ್ ಕೂಡ ಆಯ್ತು. ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಟಾಸ್ ನ ವಿನ್ ಆಗ್ಬಿಟ್ಟು LST ಅವರು ಬೌಲಿಂಗ್ ಕೂಡ ತಗೊಂಡ್ರು. ಇನ್ ಕೇಸ್ ಅವ್ರು ಬೌಲಿಂಗ್ ಅಲ್ದಲ್ಲೇ ಬ್ಯಾಟಿಂಗ್ ಕೂಡ ತಗೊಂಡಿದ್ರೆ ಪಕ್ಕಾ ವಿನ್ ಆಗೋರು ನನ್ನ LST ಅವರು. ಬಟ್ 188 ರನ್ಗಳ ಗುರು ಈಸಿಯಾಗಿ ಡಿಫೆಂಡ್ ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ರು ತುಂಬಾ ಜನ. ಬಟ್ ನಮಗಂತೂ ಕನ್ಫರ್ಮ್ ಆಯ್ತು LST ಅವರು CSK ಅವರಿಗೆ ವಾಂಚ್ತಾರೆ, ಅದು ಕೂಡ ಹಿಂಗಿನ ಮಾನವ ವಾಂಚ ಅಂತ ಗೊತ್ತಿತ್ತು. ಬಟ್ ಈ ತರ ಈ ಕಡೆ CSK ನೋಡಿ ಗುರು 187 ರನ್ ಹೊಡೆದ್ಬಿಟ್ರು. ಆ ಸ್ಕೋರ್ ಕೂಡ ಅವರು ಡಿಫೆಂಡ್ ಮಾಡ್ಕೊಳಕ್ ಆಗಿಲ್ಲ ಅವ್ರ ಹತ್ರ. ಬೌಲರ್ಸ್ ಗಳು ಯಾವ ತರ ವಾಂಚಿಸ್ಕೊಬಿಟ್ರು ಅಂದ್ರೆ ನಿನ್ನೆ ಮ್ಯಾಚ್ ಅಲ್ಲಿ LST ಅಗೇನ್ಸ್ಟ್ ತರಿಗೆ. ಅದು ಕೂಡ LST ಅವ್ರದ್ದು 7.2 ಓವರ್ ಅಲ್ಲೇ ಸೆಂಚುರಿ ಕೂಡ ಕಂಪ್ಲೀಟ್ ಆಯ್ತು ಸ್ಕೋರ್. ಅದು ಕೂಡ ಇಂಗ್ಲಿಷ್ ಮತ್ತೆ ಮಿಚೆಲ್ ಮಾರ್ಷ್ ಅವರ ಅಬ್ಬರದ ಬ್ಯಾಟಿಂಗ್ ಇಂದ. ಬಟ್ LST ಅವರು ವಿನ್ ಆಗ್ತಾರಂತ ಗೊತ್ತಿತ್ತು ಮಾತ್ರ. ಬಟ್ ಈ ತರ ಬೇಗನೆ ಮ್ಯಾಚ್ ನ ಮುಗಿಸ್ತಾರಂತ ದೇವರಾಣಗಳು ಗೆಸ್ ಮಾಡಿರ್ಲಿಲ್ಲ ನಾವು. ಬಟ್ ನಿನ್ನೆ ಮ್ಯಾಚ್ ಅಂತೂ ಸಖತ್ತಾಗಿತ್ತು ಮಾತ್ರ. ಬಾಲ್ ಟು ಬಾಲ್ 6-4 ಈ ತರ ಹೋಗ್ತಾ ಇದ್ರೆ ಮ್ಯಾಚ್ ನೋಡಕ್ಕೆ ಸೈಕ್ ಆಗಿರುತ್ತೆ ಮಾತ್ರ. ಸೊ ನಿಮಗೆ ನಿನ್ನೆ ಮ್ಯಾಚ್ ಹೇಗೆ ಅನಿಸ್ತಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟೇ ಗುರು, ಜಾಸ್ತಿ ಏನಿಲ್ಲ. CSK ಸೋಲ್ತು LSG ಗೆಲ್ತು. ಸೊ ಹೇಳ್ಬೇಕಿತ್ತು, ನಂಗೆ ಅನ್ಸಿದ್ದು ಅಷ್ಟೇನೆ. ಬಟ್ ನಿನ್ನೆ ನಾನು ನೈಟೇ ವಿಡಿಯೋ ಮಾಡ್ಬೇಕಿತ್ತು, ಬಟ್ ನೈಟ್ ಮಲ್ಕೊಂಡ್ಬಿಟ್ಟೆ ಬೇಗ. ಸೊ ಹಾಗಾಗಿ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇದೀನಿ. ತಲೆಗೆ ಎಣ್ಣೆ ಕೂಡ ಹಚ್ಕೊಂಡಿದ್ದೀನಿ, ಈಗ ಸ್ನಾನ ಕೂಡ ಹೋಗ್ಬೇಕು. ಸೊ ಅದ್ರ ಗ್ಯಾಪ್ ಅಲ್ಲಿ ನಾನು ವಿಡಿಯೋ ಮಾಡ್ತಾ ಇದೀನಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೊದಲು ಲೈಕ್ ಹಾಕ್ಬಿಟ್ಟು ವಿಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅಂತ ಹೇಳ್ತಾ, ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.